ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಕ್ಯೂಟ್ ಆಗಿರುವಂತಹ ಯೂನಿಕ್ ಆಗಿರುವಂತಹ ಒಂದು ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಒಂದು ಕ್ಯೂಟ್ ಆಗಿರುವಂತಹ ಪೆಟಲ್ ಡಿಸೈನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಒಂದು ಯೂನಿಕ್ ಕ್ರೋಶಾ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ 6 ಎಳೆ ಬ್ಲೂ ಕಲರ್ ದಾರವನ್ನು ನಾಟ್ ಬ್ಯಾಕ್ ಸೈಡಿಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನಂತರ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಡಿಸ್ಟೆನ್ಸ್ಗೆ ಸರಿಯಾಗಿ ಲೇಸ್ಗೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು 3 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. ನಂತರ ಮತ್ತೆ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಮತ್ತೆ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಡಿಸ್ಟೆನ್ಸ್ಗೆ ಸರಿಯಾಗಿ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 2 ಟೈಮ್ 3 ಚೈನ್ ಹಾಕ್ಕೊಂಡಿದ್ದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ರೌಂಡ್ ಸ್ವಲ್ಪ ದಪ್ಪದಾಗಿರುವಂತಹ ಡಿಸೈನ್ ಬೀಡನ್ನು ನಾನಿಲ್ಲಿ ಲಾಕ್ ಮಾಡಿಕೊಂಡು ಬೀಡ್ನ ಲೆವೆಲ್ಗೆ ಸರಿಯಾಗಿ ನಾನಿಲ್ಲಿ ಬೇಸ್ ಲೈನ್ಗೂ ಸಹ ಲಾಕನ್ನು ಮಾಡ್ಕೊತಿದ್ದೀನಿ. ಸೊ 2 3 ಚೈನ್ ಹಾಕ್ಕೊಂಡಿದ್ದ ನಂತರ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ನಂತರ ಫ್ರೆಂಡ್ಸ್ ಹಾಗೆ ನೋಡ್ಕೊತಾ ಇರಿ. ನಂತರ ಹಾಗೇನೆ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. 3 ಚೈನನ್ನು ನಾನಿಲ್ಲಿ ಮಿಡಲ್ನಲ್ಲಿ ಬೀಡ್ ಹಾಕಿದ ನಂತರ 3 ಚೈನನ್ನು ನಾನಿಲ್ಲಿ 5 ಟೈಮ್ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ 3 ಚೈನನ್ನು ಸ್ಟಾರ್ಟಿಂಗ್ನಲ್ಲಿ 2 ಟೈಮ್ ಹಾಕ್ಕೊಂಡೆ, ನಂತರ ಬೀಡ್ ಲಾಕ್ ಮಾಡಿಕೊಂಡು ನಂತರ ನಾನಿಲ್ಲಿ 3 ಚೈನ್ಗಳನ್ನು 5 ಟೈಮ್ ಹಾಕ್ಕೊತೀನಿ. ಸೊ ನೋಡಿದ್ರಲ್ಲ, 3 ಚೈನನ್ನು 5 ಟೈಮ್ ಹಾಕ್ಕೊಂಡಿದ್ದೀನಿ. ನಂತರ ಹಾಗೇನೆ ದಾರವನ್ನು ಮೇಲ್ಭಾಗ ಮಾಡಿ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಬಟ್ಟೆಗೂ ಸಹ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಬೇಸ್ಲೈನ್ ಸರಿಯಾಗಿ ಇಟ್ಕೊಂಡು ಬೀಡ್ನ ಲೆವೆಲ್ಗೆ ನಾವು ಸರಿಯಾಗಿ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಹಾಗೆ ನಾವು ಬೀಡನ್ನು 3 ಚೈನ್ಗಳನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಬೀಡಾದ ನಂತರ ಮತ್ತೆ ನಾನಿಲ್ಲಿ 5 ಟೈಮ್ ಹಾಕ್ಕೊತೀನಿ 3 ಚೈನನ್ನು. ಇನ್ ಕೇಸ್ ಡಿಸೈನ್ ಎಂಡ್ ಮಾಡಬೇಕಾದ್ರೆ ಮಾತ್ರ ಲಾಸ್ಟ್ನಲ್ಲಿ 2 ಟೈಮ್ ಹಾಕ್ಕೊತೀನಿ. ಸೊ ಇಲ್ಲಿ 3 ಚೈನನ್ನು 5 ಟೈಮ್ ಹಾಕಿದ ನಂತರ ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ 3 ಚೈನನ್ನು 2 ಟೈಮ್ ಹಾಕ್ಕೊಳ್ಳೋಣ. ಯಾಕೆಂದರೆ ಡಿಸೈನನ್ನು ಇಲ್ಲಿ ಲಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಸ್ಯಾಂಪಲ್ ಪೀಸಾಗಿ ತೋರಿಸ್ತಾ ಇರೋದ್ರಿಂದ ಇಷ್ಟು ಚಿಕ್ಕದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ 2 ಚೈನ್ ಹಾಕ್ಕೊಂಡಿದ್ದ ನಂತರ ನೋಡಿ ತೋರಿಸ್ತೀನಿ. 3 ಚೈನ್ 2 ಟೈಮ್ ಹಾಕ್ಕೊಂಡೆ, ಮಿಡಲ್ನಲ್ಲಿ 5 ಟೈಮ್, ನಂತರ ಡಿಸೈನ್ ಎಂಡ್ ಮಾಡಬೇಕಾದ್ರೆ 3 ಚೈನನ್ನು 2 ಟೈಮ್ ಹಾಕ್ಕೊಂಡೆ. ನಂತರ ಹಾಗೆ ಡಿಸೈನನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ನೋಡ್ಕೊತಾ ಇರಿ ಫ್ರೆಂಡ್ಸ್. ಸ್ವಲ್ಪ ಇದು ಯೂನಿಕ್ ಅಂತ ಮೊದಲೇ ಹೇಳಿದ್ದೀನಿ, ಡಿಸೈನ್ ಡಿಫ್ರೆಂಟ್ ಆಗಿದೆ. ಸೊ ನಾನಿಲ್ಲಿ 8 ಚೈನನ್ನು ಹಾಕ್ಕೊಂಡಿದ್ದೀನಿ. 8 ಚೈನನ್ನು ಹಾಕ್ಕೊಂಡು ರಿವರ್ಸ್ ತಿರುಗಿಸ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಬೀಡ್ ಲಾಕ್ ಮಾಡಿದ್ವಲ್ಲ, ಬೀಡ್ ಲಾಕ್ ಮಾಡಿದ ಥ್ರೆಡ್ ಇರುತ್ತಲ್ಲ, ಸೊ ಆ ಬ್ಯಾಕ್ ಸೈಡ್ನ ಥ್ರೆಡ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. 8 ಚೈನ್ನ ಹಾಕ್ಕೊಂಡು 8 ಚೈನನ್ನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು 8 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 8 ಚೈನ್ನ ಕಂಪ್ಲೀಟಾಗಿ ನಾವು ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಮಾಡ್ತಾ ಇಲ್ಲ ನಾನಿಲ್ಲಿ. 8 ಚೈನನ್ನು ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕಂಪ್ಲೀಟಾಗಿ 8 ಚೈನ್ ಕವರ್ ಆಗೋವಷ್ಟು ನಾವಿಲ್ಲಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಕಂಪ್ಲೀಟಾಗಿ ನೋಡಿ ಸಿಂಗಲ್ ಕ್ರೋಶೆ ಹಾಕಿದ ನಂತರ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಡಿಫ್ರೆಂಟ್ ಅಂತ ಈಗಾಗಲೇ ಹೇಳಿದ್ದೀನಿ. ನಂತರ ನಾನಿಲ್ಲಿ 2 ಚೈನನ್ನು ಹಾಕ್ತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಮತ್ತೆ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಡಿಸೈನ್ನ ಟರ್ನ್ ಮಾಡಿಕೊಂಡು ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಪ್ರತಿಯೊಂದು ಸಿಂಗಲ್ ಕ್ರೋಶೆಗೆ ನಾನಿಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 4 ಡಬಲ್ ಕ್ರೋಶೆಯನ್ನು ಮಾಡ್ಕೊತೀನಿ. 4 ಸಿಂಗಲ್ ಕ್ರೋಶೆಗೆ 4 ಡಬಲ್ ಕ್ರೋಶೆಯನ್ನು ಮಾಡ್ಕೊತೀನಿ ನೋಡಿ. ಒಂದೊಂದೇ ನಾವು ಸಿಂಗಲ್ ಕ್ರೋಶೆ ಹೋಲ್ಗೆ ಒಂದೊಂದು ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ನಾನು 4 ಮಾತ್ರ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಲೆಂತಿ ಆಗಬೇಕು ಪೆಟಲ್ಸ್ ಅಂದರೆ ನಾವು ನೀವು ಒಂದೆರಡು ಡಬಲ್ ಕ್ರೋಶೆಯನ್ನು ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 4 ಡಬಲ್ ಕ್ರೋಶೆಯನ್ನು ಮಾತ್ರ ಮಾಡ್ಕೊತಾ ಇದ್ದೀನಿ. ಪೆಟಲ್ ಲೈಕ್ ಕಾಣಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ 4 ಡಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ನಂತರ ಹಾಗೆ ಡಿಸೈನ್ ಹೇಗೆ ಕಂಟಿನ್ಯೂ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಅಲ್ಲಿಂದಲೇ ಮತ್ತೆ 8 ಚೈನ್ಗಳನ್ನು ಹಾಕ್ಕೊಳ್ಳೋಣ. 4 ಡಬಲ್ ಕ್ರೋಶೆ ಆಗಿದ ನಂತರ ಅಲ್ಲಿ ಮತ್ತೆ 8 ಚೈನನ್ನು ಹಾಕ್ಕೊಂಡು ಅದೇ 8 ಚೈನನ್ನು ನಾವು ಮತ್ತೆ ಬೀಡ್ಗೆ ಲಾಕ್ ಮಾಡಿದ್ವಲ್ಲ, ಬೀಡ್ ಲಾಕ್ ಮಾಡಿದ ಥ್ರೆಡ್ಗೆ ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕು. 8 ಚೈನನ್ನು ಹಾಕ್ಕೋಬೇಕು. 8 ಚೈನನ್ನು ಬೀಡ್ ಲಾಕ್ ಮಾಡಿದ ಥ್ರೆಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೋಡ್ಕೊಳ್ಳಿ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಆ 8 ಚೈನ್ ಹಾಕಿದ್ವಲ್ಲ, ಆ 8 ಚೈನ್ಗೆ ನಾವು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು. 8 ಚೈನ್ ಕವರ್ ಆಗುವಷ್ಟು ನಾವು ಇಲ್ಲಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿದ ನಂತರ ಮತ್ತೆ ಫ್ರಂಟ್ ಫೇಸ್ನಿಂದಲೇ 2 ಚೈನ್ ಹಾಕ್ಕೊಳ್ಳೋಣ. ಈಗ ರಿವರ್ಸ್ ಮಾಡ್ಕೊಳ್ಳೋಣ.
ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ಈಗ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಸಿಂಗಲ್ ಕ್ರೋಶೆಯ ಮೇಲೆ ನಾವು 4 ಡಬಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಒಂದೊಂದು ಸಿಂಗಲ್ ಕ್ರೋಶೆ ಚೈನ್ ಹೋಲ್ಗೆ ನಾವು 4 ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕು. ಸೊ ಈ ರೀತಿ ನಾನು 5 ಪೆಟಲ್ಸನ್ನು ಮಾಡ್ತೀನಿ ಫ್ರೆಂಡ್ಸ್. ಒಂದೊಂದು ಡಿಸೈನಲ್ಲಿ ಒಂದೊಂದು ಬೀಡ್ನ ಸುತ್ತ ನಾನು 5 ಪೆಟಲ್ಸಿಂದ ಡಿಸೈನ್ನ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಇದು ತುಂಬ ಈಸಿ, ನೋಡ್ಕೊಳ್ಳಿ. ತುಂಬ ಕಷ್ಟ ಅಂತ ಅಂದ್ಕೊಬೇಡಿ. ಡಿಸೈನ್ ಸ್ಟಿಫ್ನೆಸ್ ಆಗಿರುತ್ತೆ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ಸ್ಟಿಫಾಗಿ ಕೂತ್ಕೊಳುತ್ತೆ. ಡಿಸೈನ್ ಹಾಗೆ ಮುದುರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಡಿಸೈನ್ ಫೋಲ್ಡ್ ಆಗೋದಿಲ್ಲ, ತುಂಬ ಕ್ಯೂಟಾಗಿರುತ್ತೆ. ಮಾಡಿದ್ಮೇಲೆ ಅಂತೂ ತುಂಬ ರಿಚ್ ಲುಕ್ಕನ್ನು ಕೊಡುತ್ತೆ ಅಂತ ಹೇಳ್ಬೋದು. ನಂತರ 4 ಡಬಲ್ ಕ್ರೋಶೆ ಹಾಕಿದ ನಂತರ 8 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಮತ್ತು 8 ಚೈನ್ನ ಹಾಕ್ಕೊಂಡು ನೋಡ್ಕೊಳ್ಳಿ, ಮತ್ತು ಅದನ್ನು ಅಷ್ಟೇ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಬೀಡ್ನ ಬ್ಯಾಕ್ ಸೈಡ್ನಲ್ಲಿರುವಂಥ ದಾರಕ್ಕೆ 8 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನಂತರ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಆ 8 ಚೈನನ್ನು ಸಿಂಗಲ್ ಕ್ರೋಶೆಯ ಮೂಲಕ ಫಿಲ್ ಮಾಡಬೇಕು. ಸೊ ಇದೇ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಸೇಮ್ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 8 ಚೈನನ್ನು ಫಿಲ್ ಮಾಡಿ ನಂತರ ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಮತ್ತೆ ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿಕೊಂಡು 4 ಡಬಲ್ ಕ್ರೋಶೆಯನ್ನು, ಸಿಂಗಲ್ ಕ್ರೋಶೆಗೆ 4 ಡಬಲ್ ಕ್ರೋಶೆಯನ್ನು ಮಾಡ್ಕೋಬೇಕು. ಇಲ್ಲ ಇನ್ನು ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ನೀವು 6 ಸಹ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 4 ಮಾತ್ರ ತೋರಿಸ್ತಾ ಇದ್ದೀನಿ. ನಂತರ ಅಲ್ಲಿಂದಲೇ 4 ಡಬಲ್ ಕ್ರೋಶೆ ಹಾಕಿದ ನಂತರ ಮತ್ತೆ 8 ಚೈನನ್ನು ಹಾಕ್ಕೊಳ್ಳೋಣ. ಆ 8 ಚೈನನ್ನು ಬೀಡ್ನ ಬ್ಯಾಕ್ ಸೈಡ್ನಲ್ಲಿರುವಂಥ ದಾರಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇದೇ ರೀತಿ 5 ಪೆಟಲ್ಸ್ನು ನಾವು ಇದೇ ರೀತಿ ಮಾಡ್ಕೊತಾ ಹೋಗಬೇಕು. ಸೊ ನಂತರ ಮತ್ತೆ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಾವು ಸಿಂಗಲ್ ಕ್ರೋಶೆಯನ್ನು ನಾನು 8 ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡಿ ಕಂಪ್ಲೀಟಾಗಿ ಡಿಸೈನ್ ಇದೇ ರೀತಿ ಮಾಡಿಕೊಂಡು ನಾನು ಒಂದು ಫ್ಲವರ್ ಡಿಸೈನ್ ರೆಡಿಯಾಗಿದೆ, ಪೆಟಲ್ಸ್ ಲೈಕ್ ಡಿಸೈನ್ ರೆಡಿಯಾಗಿದೆ. ಅದನ್ನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. 5 ಪೆಟಲ್ ಅಂತಲೇ ಹೇಳ್ಬೋದು, ಇಲ್ಲ ಫ್ಲವರ್ ಅಂತನಾರು ಅಂದ್ಕೊಳ್ಳಿ. ಒಂದು ಕ್ಯೂಟ್ ಆಗಿರುವಂಥ ಯುನಿಕ್ ಆಗಿರುವಂಥ ಡಿಸೈನ್ ರೆಡಿಯಾಗಿದೆ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಮತ್ತೆ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 3 ಚೈನನ್ನು ಹಾಕ್ಕೊಂಡು 3 ಚೈನ್ನ ಲಾಕ್ನ ಮೇಲೆ ನಾವು ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನಂತರ ಅಲ್ಲಿಂದಲೇ ನಾವು 8 ಚೈನನ್ನು ಹಾಕ್ಕೊಳ್ಳೋಣ. ಮತ್ತೆ ಸೇಮ್ ಡಿಸೈನ್ನ ಮತ್ತೆ ಮಾಡ್ಕೋಬೇಕಲ್ಲ, ಸೊ ಇನ್ನೊಂದು ಬೀಡ್ಗೆ ಅದೇ ರೀತಿ 8 ಚೈನನ್ನು ಹಾಕ್ಕೊಂಡು ಬೀಡ್ನ ಬ್ಯಾಕ್ ಸೈಡ್ನಲ್ಲಿ ನಾವು ಈಗ ಮಾಡ್ತಾ ಇರೋದು ಸಹ ರಿವರ್ಸ್ನಲ್ಲೇ ಡಿಸೈನ್ನ ಫ್ರಂಟ್ ಫೇಸ್ನಲ್ಲಿ ಮಾಡ್ತಾ ಇಲ್ಲ. 8 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಈಗ ಅದನ್ನು ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಂಡು ಫ್ರಂಟ್ಗೆ ಟರ್ನ್ ಮಾಡಿಕೊಂಡು 8 ಚೈನನ್ನು ನಾವು ಸಿಂಗಲ್ ಕ್ರೋಶೆನಲ್ಲಿ ಫಿಲ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಕ್ಯೂಟ್ ಆಗಿರುವಂತಹ ಯುನಿಕ್ ಆಗಿರುವಂತಹ ಒಂದು ಡಿಸೈನ್ ರೆಡಿಯಾಗಿದೆ. ನನಗಂತೂ ಇದು ಡಿಸೈನ್ ತುಂಬಾ ಇಷ್ಟ ಆಯಿತು. ಇದು ಕುಚ್ಚು ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನೋಡೋಣ. ನಾನಿಲ್ಲಿ ರೆಡ್ ಕಲರ್ನಲ್ಲಿ 120 ಎಳೆ ಕುಚ್ಚನ್ನು ತೊಗೊಂಡಿದ್ದೀನಿ. ಅಂದರೆ ಫೋಲ್ಡಿಂಗ್ನಲ್ಲಿ ಡಬಲ್ ಆದಾಗ 240 ಎಳೆ ಕುಚ್ಚು ರೆಡಿಯಾಗಿದೆ. ತುಂಬ ಕ್ಯೂಟ್ ಆಗಿರುವಂತಹ ಯೂನಿಕ್ ಕ್ರೋಶಾ ಕುಚ್ಚು ಡಿಸೈನ್ ರೆಡಿಯಾಗಿದೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಒಂದು ಲೈಕನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಗೃಹಿಣಿಯ ಕಲಿಕೆ ಚಾನಲ್ಗೆ ಹೀಗೆ ಸಪೋರ್ಟನ್ನು ಮಾಡ್ತಾಯಿರಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಕ್ಯೂಟ್ ಆಗಿರುವಂತಹ ಒಂದು ಡಿಸೈನ್ನೊಂದಿಗೆ ನಾನು ನಿಮಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.